ವಿ ಸೋಮಣ್ಣ ಅವರಿಗೆ ಅಂತೂ ಇಂತೂ ಲೋಕಸಭಾ ಕ್ಷೇತ್ರ ಫೈನಲ್ ಆಗಿದೆ. ದೊಡ್ಡಗೌಡರು ಅಂದರೆ ದೇವೇಗೌಡರು ಬಿಜೆಪಿ ಹೈಕಮಾಂಡ್ ಜೊತೆ ಮಾತನಾಡಿದ್ದಾರೆ. ದೊಡ್ಡಗೌಡರ ಮೂಲಕ ಸೋಮಣ್ಣ ಅವರು ತಮ್ಮ ಲೋಕಸಭಾ ಕ್ಷೇತ್ರವನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ದೇವೇಗೌಡರು ಮಾತುಕತೆ ನಡೆಸಿದ್ದಾರೆ. ಸೋಮಣ್ಣಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ HD ದೇವೇಗೌಡರು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ವಿವರಿಸಿದ್ದಾರೆ ಅದನ್ನೆಲ್ಲ. ತುಮಕೂರಿಗೆ ಅವಕಾಶ ನೀಡುವಂತೆ ಈ ಸಂದರ್ಭದಲ್ಲಿ ದೇವೇಗೌಡರು ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಆ ನಂತರ ಸೋಮಣ್ಣ ಅವರಿಗೆ ಅಂತೂ ಇಂತೂ ತುಮಕೂರು ಲೋಕಸಭಾ ಕ್ಷೇತ್ರ ಅನ್ನೋದು ಫಿಕ್ಸ್ ಆಗಿದೆ. ಗೌಡರ ಮಾತಿಗೆ ಬಿಜೆಪಿ ನಾಯಕರು ಅಸ್ತು ಅಂದಿದ್ದಾರೆ. ಅಂದರೆ ದೇವೇಗೌಡರ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು. ಅಮಿತ್ ಶಾ ಜೊತೆ ಮಾತುಕತೆಯನ್ನು ದೇವೇಗೌಡರು ನಡೆಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದಕ್ಕೂ ಮುನ್ನ ದೇವೇಗೌಡರನ್ನು ಸೋಮಣ್ಣವ್ರು ಭೇಟಿಯಾಗ್ತಾರೆ. ಅದನ್ನು ಕೂಡ ನೀವಿಲ್ಲಿ ನೋಡಬಹುದು. ಈ ಹಿಂದೆ ಭೇಟಿಯಾಗಿದ್ದಂಥ ದೃಶ್ಯಗಳು, ತಮ್ಮ ನೋವು ಏನಾಗಿದೆ, ತಮಗೇನು ಸಂಕಟ ಆಗಿತ್ತು, ಇದೆಲ್ಲವನ್ನು ಕೂಡ ಎಳೆಯಾಗಿ ದೇವೇಗೌಡರ ಬಳಿ ಸೋಮಣ್ಣವ್ರು ಹೇಳ್ಕೊಂಡಿರ್ತಾರೆ. ಅದರ ಪರಿಣಾಮ ಸೋಮಣ್ಣವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಲುವಿಗೆ ದೇವೇಗೌಡರು ಬಂದಂತ ಕಾಣ್ತಾ ಇದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಅದರ ಫಲಶ್ರುತಿ ತುಮಕೂರು ಕ್ಷೇತ್ರ ಅನ್ನೋದು ಸೋಮಣ್ಣ ಅವರಿಗೆ ಸಿಕ್ಕಿದೆ. ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆಗೆ ಸೋಮಣ್ಣ ಅಂತೂ ಇಂತೂ ರೆಡಿಯಾಗಿದ್ದಾರೆ. ಬಟ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಒಂದಿದೆ. ಯಾಕಂತ ಹೇಳಿದ್ರೆ ಸೋಮಣ್ಣವರೇನು JDS ನಾಯಕರೇನಿಲ್ಲ, BJP ನಾಯಕರು. ತಮ್ಮ ಪಕ್ಷದಲ್ಲಿ ಈ ರೀತಿಯ ಅನ್ಯಾಯ ಆಗಿದೆ, ತಮ್ಮ ಪಕ್ಷದ ಸಮಸ್ಯೆಗಳು ಈ ರೀತಿ ಇದೆ, ತನಗೆ ಈ ರೀತಿ ಅನ್ಯಾಯ ಆಗಿದೆ, ಈ ಥರದ್ದೇನೇ ಇದ್ರೂ ಕೂಡ ಮುಕ್ತ ಅವಕಾಶ ಅನ್ನೋದು BJPಯಲ್ಲಿ ಇದ್ದೇ ಇರುತ್ತೆ. ಅದನ್ನು ಬಳಕೆ ಮಾಡ್ಕೊಳ್ಬೋದಾಗಿತ್ತು. ಆದರೆ ಸೋಮಣ್ಣ ಅವರು ದೇವೇಗೌಡರ ಮೂಲಕ ಹೇಳಿಸಿದ್ದಾರೆ. ತಮಗಾಗಿರುವಂತಹ ಅನ್ಯಾಯ, ತನಗಾಗಿರುವಂಥ ನೋವನ್ನು ದೇವೇಗೌಡರ ಮುಂದಿಟ್ಟು ದೇವೇಗೌಡರು ಅಮಿತ್ ಶಾ ಅವ್ರ ಜೊತೆ ಮಾತನಾಡಿ ತುಮಕೂರು ಕ್ಷೇತ್ರವನ್ನು ಕೊಟ್ಟಿದ್ದಾರೆ. ಸೋಮಣ್ಣ ಅವರು ಹೈಕಮಾಂಡನ್ನು ಭೇಟಿ ಆಗ್ತಾರೆ. ಸೋಮಣ್ಣ ಅವರ ಮಾತುಕತೆ ಹೈಕಮಾಂಡ್ ಜೊತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅನ್ನೋದರ ನಡುವೆ ತಮ್ಮ ಪಟ್ಟನ್ನು ಸಡಿಲಿಸದ ಸೋಮಣ್ಣ ಅವರು ಅಂತೂ ಇಂತೂ ತುಮಕೂರು ಕ್ಷೇತ್ರವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಚುನಾವಣಾ ತಯಾರಿ ಅನ್ನೋದು ಖಂಡಿತವಾಗ್ಲೂ ನಡೆಯುತ್ತೆ. ಈಗ BJP ಅಂದಾಗ 20 ಹಾಲಿ ಸಂಸದರೇನಿದ್ದಾರೆ ಅವರಿಗೆ ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ನೋಡಿ ನಿಮ್ಮ ಚುನಾವಣಾ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿ ಅಂಥೇಳಿ. ಆ ನಿಟ್ಟಿನಲ್ಲಿ ಈಗಾಗಲೇ ಹಾಲಿ ಸಂಸದರು ಅಂತ ಯಾರಿದ್ದಾರೆ ಲೋಕಸಭಾ ಚುನಾವಣೆಗೆ ತಮ್ಮದೇ ಆದಂಥ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ಉಳಿದಂಥ 8 ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಅಂದಾಗ ಸ್ವಲ್ಪ ಗೊಂದಲ ಇತ್ತು. ಅದರಲ್ಲಿ ಈಗ ತುಮಕೂರು ಅಂದಾಗ ಸೋಮಣ್ಣ ಫಿಕ್ಸ್ ಆಗಿದೆ. ಇನ್ನು ಉಳಿದ 7 ಕ್ಷೇತ್ರಗಳು ಅಂದಾಗ ಇನ್ನೊಂದು ಸಣ್ಣ ಪುಟ್ಟ ಗೊಂದಲಗಳಿರುತ್ತೆ. ಅದನ್ನು ಬಗೆಹರಿಸ್ಕೊಂಡು ಲೋಕಸಭಾ ಚುನಾವಣೆಗೆ ಯಾರ ಅಭ್ಯರ್ಥಿಗಳು ಅನ್ನುವಂಥ ಕ್ಲಾರಿಟಿಯನ್ನು BJP ಸದ್ಯದಲ್ಲೇ ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅಂತೂ ಇಂತೂ ಸೋಮಣ್ಣ ಅವರಿಗೆ ಲೋಕಸಭಾ ಕ್ಷೇತ್ರ ಅನ್ನೋದು ಫಿಕ್ಸ್ ಆಗಿದೆ. ದೇವೇಗೌಡರು ಈ ಬಗ್ಗೆ ಅಮಿತ್ ಶಾ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ತುಮಕೂರು ಕ್ಷೇತ್ರವನ್ನು ಸೋಮಣ್ಣ ಅವರಿಗೆ ಬಿಟ್ಟುಕೊಡಲಾಗಿದೆ. ಇನ್ನೇನಿದು ಸೋಮಣ್ಣ ಅವ್ರದ್ದು ಚುನಾವಣಾ ಪ್ರಚಾರ ಕಾರ್ಯ. ಚುನಾವಣೆಯಲ್ಲಿ ಹೇಗೆ ಪ್ರಚಾರ ಮಾಡ್ತಾರೆ, ಹೇಗೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ತಂತ್ರವನ್ನು ಹೂಡ್ತಾರೆ ಅನ್ನೋದು ಬಹಳ ಮುಖ್ಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.